ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಪ್ರತಿಷ್ಠಾನ ಹಾಗೂ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಶಿವಮೊಗ್ಗದ ಕುಪ್ಪಳ್ಳಿಯಲ್ಲಿ ನಿನ್ನೆಯಿಂದ 3 ದಿನಗಳ ಕಾಲ ಸಾಹಿತ್ಯ ವಿಮರ್ಶೆ ತಾತ್ವಿಕತೆ ಮತ್ತು ಪ್ರಾಯೋಗಿಕತೆ ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಕಾರ್ಯಾಗಾರದಲ್ಲಿ ನಾಡಿನ ಹಿರಿಯ ವಿಮರ್ಶಕರು ಪಾಶ್ಚಿಮಾತ್ಯ ವಿಮರ್ಶಾ ಪರಂಪರೆಯ ಮಾದರಿಗಳ ಕುರಿತು ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಶಿಬಿರದಲ್ಲಿ ನಿನ್ನೆ ಶಿವಮೊಗ್ಗದ ಹೊಂಗೀರಣ ರಂಗ ತಂಡದ ವತಿಯಿಂದ ಜಿಎಸ್ ಶಿವರುದ್ರಪ್ಪ ಅವರ ಕಾವ್ಯಾಭಿನಯ ಪ್ರಸ್ತುತಪಡಿಸಲಾಯಿತು. 3 ದಿನಗಳ ಶಿಬಿರದಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆಯ ವಿವಿಧ ಮಜಲುಗಳ ಕುರಿತು ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಕನ್ನಡ ಸಾಹಿತ್ಯ ಪರಂಪರೆಯನ್ನು ಆಳವಾಗಿ ತಿಳಿಯುವ ಪ್ರಯತ್ನ ನಡೆಸಲಾಗುತ್ತದೆ. ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಬೆಂಗಳೂರಿನ ತುಕ್ಕಪ್ಪ ಜಿಎಸ್ಎಸ್ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ವಿಮರ್ಶೆ ಸಂಬಂಧಿತ ಕಾರ್ಯಾಗಾರ ಆಯೋಜಿಸಿರುವುದು ಪ್ರಶಂಸನೀಯವಾಗಿದೆ ಎಂದರು. ಆದರೆ ಬಹಳ ದೊಡ್ಡ ವಿಮರ್ಶಕರು ಕರ್ನಾಟಕದಲ್ಲಿ ಇದ್ದಾರೆ. ಆದರೆ ಹೊಸ ತಲೆಮಾರನ್ನು ಬೆಳೆಸಲು 3 ದಿನ ಆಯೋಜನೆ ಮಾಡಿರುವಂತಹ ಈ ವಿಮರ್ಶಕ ಮಠ ತುಂಬಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಮಾಡುವಂತಹ ಶಿಬಿರಾರ್ಥಿಗಳು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಅತ್ಯುಪಯುಕ್ತವಾಗುವಂತ ಒಂದು ವಿಮರ್ಶಕ ಮಠ ಇದಾಗಿದೆ. ಮತ್ತೋರ್ವ ಶಿಬಿರಾರ್ಥಿ ವಿಜಯಪುರದ ಶ್ವೇತಾಬಾಯಿ ಸಾಹಿತ್ಯಾಸಕ್ತರಿಗೆ ಶಿಬಿರದ ಮೂಲಕ 10 ಹಲವು ವಿಷಯಗಳನ್ನು ತಿಳಿದುಕೊಳ್ಳುವ ಅವಕಾಶ ಲಭ್ಯವಾಗಿದೆ ಎಂದರು. ಶತಮಾನೋತ್ಸವದ ಅಂಗವಾಗಿ ಒಂದು ವಿಮರ್ಶಕ ಮಠವನ್ನು ಇಲ್ಲಿ ಆಯೋಜಿಸಲಾಗಿದೆ. ಮುಖ್ಯವಾಗಿ ಹಿರಿಯ ತಲೆಮಾರಿನವರ ಅವರ ಸಂದೇಶಗಳನ್ನ, ಅವರ ಸಾಹಿತ್ಯವನ್ನ ತಿಳ್ಕೊಳ್ಳುವ ಮತ್ತು ಸೃಜನಶೀಲ ಬರಹಗಳನ್ನ ಓದೋದ್ರ ಜೊತೆಗೆ ಇಂದಿನ ದಿನಮಾನದಲ್ಲಿ ವಿಮರ್ಶೆ ಎಲ್ಲೋ ಒಂದು ಮೂಲೆ ಗುಂಪಾಗಿರುವುದನ್ನು ನಾವು ಗಮನಿಸ್ತಿದ್ದೀವಿ.